ಮಾಮರವೆಲ್ಲೋ ಕೋಕಿಲೆಯೆಲ್ಲೋ ಏನೇ ಸಂಬಂಧ ಮುಂದುವರೆದ ಭಾಗ 6. ಹಾಲ್ನಲ್ಲಿ ಒಂದು ಹುಡುಗನಿಗೆ ಯಾಮಾರಿಸಿ 3,000 ವಸೂಲಿ ಮಾಡಿ ತಂದು ಪಕ್ಕದ ಮನೆಯ ಜಯಮ್ಮನಿಗೆ 2,000 ಕೊಟ್ಟ ಸಾನ್ನಿಧ್ಯ ಇನ್ನು ಮಿಕ್ಕಿದ ದುಡ್ಡನ್ನು ಎತ್ತಿಡ್ತಾಳೆ. ಮುಂದುವರಿಯುತ್ತದೆ. ಇವತ್ತು ಅವಳ ಬದುಕಿನ ವಿಶೇಷವಾದ ದಿನವೂ ಹೌದು, ಹಾಗೆ ಅವಳ ಬದುಕಿನ ಕರಾಳ ದಿನವೂ ಹೌದು. ಯಾಕೆಂದರೆ ಅಜ್ಜಿ ಹೇಳಿರೋ ಪ್ರಕಾರ ಇವತ್ತು ಸಾನ್ನಿಧ್ಯ ಹುಟ್ಟಿದ ದಿನ. ಹಾಗೆ ಇವತ್ತು ತನ್ನ ತಂದೆ ತಾಯಿ ಮತ್ತು ಕುಟುಂಬದಿಂದ ದೂರವಾದ ದಿನವೂ ಕೂಡ. ಮುಂಚೆ ಅಜ್ಜಿ ಬದುಕಿದ್ದಾಗ ನನಗೆ ಬುದ್ಧಿ ಬರುವುದಕ್ಕಿಂತ ಮುಂಚೆ ನನ್ನ ಬರ್ತಡೇ ದಿನ ಶ್ಯಾಮ್ ಮಾವ ತಪ್ಪದೆ ಬರುತ್ತಿದ್ದರು. ಆದರೆ ನನಗೆ ಬುದ್ಧಿ ಬಂದಾಗಿನಿಂದ ಅವರು ಬರಲೇ ಇಲ್ಲ. ಅಜ್ಜಿ ಹತ್ರ ಅವರು ಯಾರಜ್ಜಿ ಅಂತ ಕೇಳಿದರೆ ನನ್ನ ದೂರದ ಸಂಬಂಧಿಕರು ಸಾನು ನನಗೆ ತಮ್ಮ ಆಗಬೇಕು, ಸಾನು ನಿನಗೆ ಮಾವ ಆಗ್ತಾರೆ ಅಂತ ಹೇಳುತ್ತಿದ್ದರು. ಸಾನು ನಿನಗೆ ಅವರು ಮಾವ ಆಗ್ತಾರೆ, ಮೈಸೂರಿನಲ್ಲಿ ಅವರು ಇರೋದು ಅಂತ ಹೇಳುತ್ತಿತ್ತು. ಅಷ್ಟೇ ನನಗೆ ಗೊತ್ತಿರೋದು ಮತ್ತು ಜ್ಞಾಪಕ ಇರುವುದು. ಆಟದ ಸಾಮಾನು, ಸ್ವೀಟು, ಕೇಕು, ಚಾಕ್ಲೇಟ್ ಎಲ್ಲ ತಂದು ಕೊಡ್ತಿದ್ರು. ಬೇರೆ ಬೇರೆ ದಿನಗಳಲ್ಲಿ ಕೂಡ ಬಂದು ನನ್ನ ಜೊತೆ ಆಟ ಆಡಿ ಬಟ್ಟೆ ಪುಸ್ತಕ ನನಗೆ ಬೇಕಾಗಿದ್ದನ್ನೆಲ್ಲ ಕೊಡಿಸುತ್ತಿದ್ದರು. ನನ್ನ 8ನೇ ವರ್ಷದ ಹುಟ್ಟಿದ ಹಬ್ಬನ ಸಂಭ್ರಮದಿಂದ ಮಾಡಿದರು. ಎಲ್ಲ ಮಸುಕಾದ ನೆನಪು ಈಗ. ಅದೇ ಲಾಸ್ಟ್. ಮತ್ತೆ ನಾನು ಆ ಮಾವನನ್ನು ನೋಡಲೇ ಇಲ್ಲ. ಸ್ವಲ್ಪ ದಿನ ಮಗಳೇ, ನಿನ್ನ ನನ್ನ ಜೊತೆ ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತಿದ್ದರು. ಆದರೆ ಪ್ರತಿ ವರ್ಷ ಶ್ಯಾಮ್ ಮಾವ ತಪ್ಪದೆ ಬರುತ್ತಿದ್ದರು. ಅಜ್ಜಿ ಸತ್ತಾಗ ಅವರಿಗೆ ತಿಳಿಸೋಣ ಅಂದರೆ ನನಗೆ ಅವರ ಊರು ಮೈಸೂರು ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ. ಆಮೇಲೆ ಸರ್ಕಾರದವರು ನಾವಿದ್ದ ಜಾಗದಿಂದ ಖಾಲಿ ಮಾಡಿಸಿದರು, ಬೇರೆ ಕಡೆ ಜಾಗ ಕೊಟ್ಟು ಕಳುಹಿಸಿದರು. ನಾನು ಕೆಲವೊಂದಿಷ್ಟು ಕಾಲೋನಿಯ ಜನರ ಜೊತೆ ಗೌರ್ಮೆಂಟ್ ಅವರು ಕೊಟ್ಟಿದ್ದ ಬೇರೆ ಹೊಸ ಜಾಗಕ್ಕೆ ಬಂದುಬಿಟ್ಟೆ. 7ನೇ ಕ್ಲಾಸ್ ಮುಗಿದ ಮೇಲೆ ಬೇರೆ ಹೊಸ ಶಾಲೆಗೆ ಕೂಡ ಸೇರಿಕೊಂಡೆ. ಮತ್ತೆ ಅವರು ಅಂದರೆ ಶ್ಯಾಮ್ ಮಾವ ಬಂದಿದ್ರಾ ಇಲ್ವಾ ಒಂದು ನನಗೆ ತಿಳಿಯಲೇ ಇಲ್ಲ ಮತ್ತು ಗೊತ್ತೂ ಆಗಲಿಲ್ಲ. ಯಾಕಂದರೆ ಆ ಹಳೆ ಕಾಲೋನಿದ್ದವ ಈಗ ಹೊಸ ದೊಡ್ಡ ಮಾಲ್ ಬೇರೆ ಆಗಿತ್ತು. ನಾನು ನನ್ನ ಕಷ್ಟಗಳಲ್ಲೇ ಮುಳುಗಿ ಹೋದೆ. ದಿನದಿಂದ ದಿನ ಅವರನ್ನು ಅಲ್ಪ ಸ್ವಲ್ಪ ಮರೆತೇ ಬಿಟ್ಟಿದ್ದೆ. ಆದರೆ ಆ ಪೊಲೀಸ್ನ ನೋಡಿದ ಮೇಲೆ ಇಷ್ಟು ವರ್ಷ ಜ್ಞಾಪಕಕ್ಕೆ ಬರದೇ ಇದ್ದ ಶ್ಯಾಮ್ ಮಾವ ಜ್ಞಾಪಕಕ್ಕೆ ಬಂದಿದ್ದರು. ಅವರ ಮುಖ ಕೂಡ ನನಗೆ ಸರಿಯಾಗಿ ನೆನಪಿಲ್ಲ ಅಂತ ತನ್ನ ಹಳೆಯ ದಿನಗಳನ್ನು ಮೆಲುಕು ಹಾಕುತ್ತಾ ತಲೆ ಕೊಡವಿಕೊಂಡ ಸಾನ್ನಿಧ್ಯ. ಚಿಂಟು, ಬಂಟಿ, ಮಿನ್ನಿ, ಡಾಲಿ ಬಂದರು ಎಲ್ಲ ಬೇಗ. ಇವತ್ತು ನನ್ನ ಬರ್ತಡೇ ಕಣ್ರೋ, ಅದಕ್ಕೆ ಇವತ್ತು ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಪಿಕ್ ಪ್ಯಾಕೆಟ್ ಮಾಡೋದು ಬೇಡ ಕಣ್ರೋ. ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಹೋಟೆಲ್ಗೆ ಹೋಗಿ ಊಟ ಮಾಡಿ ಒಳ್ಳೆ ಸುದೀಪ್ತು ಫಿಲಮ್ ನೋಡಿಕೊಂಡು ಕಾಲೋನಿಗೆ ಬರೋಣ ಅಂತ ಹೇಳಿ ನೀಟಾಗಿ ಸೀರೆ ಉಟ್ಟು ರೆಡಿಯಾಗಿ ಹುಟ್ಟಿದಾಗಿನಿಂದ ಜೋಪಾನವಾಗಿ ಅಜ್ಜಿ ಇಟ್ಟಿದ್ದ ಸರಾನ ಹಾಕಿಕೊಂಡು ದೇವಸ್ಥಾನಕ್ಕೆ ಹೊರಟು ಮನೆಯ ಹೊರಗೆ ಬಂದರೆ ಹೊರಗೆ ಬಂದ ಸಾನ್ನಿಧ್ಯಳಿಗೆ ಕಾಣಿಸಿದ್ದು ಹೃದಯಾಕಾರ ಬರೆದು ಮಧ್ಯದಲ್ಲಿ ಆರ್ ಲವ್ಸ್ ಎಸ್ ಅಂತ ಬರೆದು ಹ್ಯಾಪಿ ಬರ್ತ್ಡೇ ಮೈ ಸ್ವೀಟ್ ಹಾರ್ಟ್ ಸಾನ್ನಿಧ್ಯ ಅಂತ ಬರೆದು ಪಕ್ಕದಲ್ಲಿ ಗುಲಾಬಿ ಹೂವಿನ ಬೊಕ್ಕೆ ಇಟ್ಟಿದ್ದ. ಒಂದು ಪುಟ್ಟ ಕೇಕ್ ಜೊತೆ ಗಾಜಿನ ಬಳೆಗಳನ್ನು ಇಟ್ಟು ಕಾಲೋನಿಯ ಜನರನ್ನೆಲ್ಲ ಸೇರಿಸಿದ್ದ. ಸಾನ್ನಿಧ್ಯಳಿಗೆ ವಿಶ್ ಮಾಡೋದಕ್ಕೆ ಸಾನ್ನಿಧ್ಯ ಆಚೆಗೆ ಬರುತ್ತಿದ್ದಂತೆ ಎಲ್ಲರೂ ಅವಳ ಮೇಲೆ ಸಾನ್ನಿಧ್ಯಗೆ ಎಲ್ಲರೂ ಹೂವನ್ನು ಹಾಕಿ ಹುಟ್ಟುಹಬ್ಬದ ಶುಭಾಶಯಗಳು ಸಾನ್ನಿಧ್ಯ, ನೂರಾರು ಕಾಲ ಸುಖವಾಗಿ ಖುಷಿಯಾಗಿರು ಎಂದು ಹೇಳಿದಾಗ ಎಲ್ಲರಿಗೂ ಧನ್ಯವಾದ ಹೇಳಿದ ಸಾನ್ನಿಧ್ಯ ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡಿದಾಗ ಚಂದದ ಸೀರೆಯನ್ನು ಉಡುಗೊರೆಯಾಗಿ ಕೊಟ್ಟಾಗ ಬೇಡ ಅಜ್ಜಿ, ನಿಮ್ಮ ಆಶೀರ್ವಾದ ಸಾಕು ಅಂತ ಹೇಳಿದರು. ಅಜ್ಜಿ ಬಲವಂತ ಮಾಡಿ ಹೊಸ ಸೀರೆ ಕೊಟ್ಟು ಅದನ್ನೇ ಉಟ್ಟುಕೊಂಡು ದೇವಸ್ಥಾನಕ್ಕೆ ಹೋಗಿ ಬಾ ಸಾನು ಅಂತ ಹೇಳಿದಾಗ ಸರಿ ಅಂತ ಒಪ್ಪಿಕೊಂಡ ಸಾನು ಗುರಾಯಿಸಿ ನೋಡಿದ್ದು ಮಾತ್ರ ರಾಜನನ್ನು. ಇದೆಲ್ಲ ಅವನದೇ ಕಿತಾಪತಿ ಅಂತ ಅವಳಿಗೆ ಗೊತ್ತಿತ್ತು. ಕಾಲೋನಿಯ ಜನ ಎಲ್ಲರೂ ಅವಳಿಗೆ ತೋಚಿದಂತೆ ಸಣ್ಣ ಪುಟ್ಟ ಉಡುಗೊರೆ ಕೊಟ್ಟಾಗ ರಾಜ್ ಕೂಡ ಸಾನ್ನಿಧ್ಯಗೆ ವಿಶ್ ಮಾಡಿ ಗಿಫ್ಟ್ ಕೊಟ್ಟಾಗ ಬೇಡ ನನಗೆ, ನೀವ್ಯಾರೀ ನನಗೆ ಗಿಫ್ಟ್ ಕೊಡೋಕ್ಕೆ ಅಂದಾಗ ನಾನು ಕೂಡ ನಿಮ್ಮ ಹಾಗೆ ಅನಾಥ ಕಣ್ರಿ,
ನಿಮಗಾದರೂ ಅಜ್ಜಿ ಅಂತ ಇದ್ದರು. ಆದರೆ ನಾನು ಅದೃಷ್ಟ ಕಣೆ, ನನಗೆ ಯಾರೂ ಇರಲಿಲ್ಲ. ನಿಮ್ಮನ್ನು ನೋಡಿದಾಗ ನೀವು ಇಷ್ಟವಾದ್ರಿ. ನೀವು ಬಡವರ ಕಷ್ಟಕ್ಕೆ ಸ್ಪಂದಿಸುವ ಗುಣ ನೋಡಿ ನಿಮ್ಮ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಆಸೆ ಆಯಿತು ಕಣ್ರಿ. ಸಾನಿಧ್ಯ, ಪ್ಲೀಸ್ ತಗೊಳ್ಳಿ ಈ ನನ್ನ ಪುಟ್ಟ ಕಾಣಿಕೆನ. ಒಬ್ಬ ಫ್ರೆಂಡ್ ಅಂತ ಅಂದುಕೊಂಡಾದರೂ ತಗೊಳ್ಳಿ ಅಂತ ಎಮೋಷನಲ್ ಆಗಿ ಮಾತಾಡಿ ಅವಳಿಗೆ ಬಳೆಗಳನ್ನು ಕೊಟ್ಟು, ಇನ್ನು ಮುಂದೆ ನಾವು ನೀವು ಫ್ರೆಂಡ್ಸ್ ಅಂತ ಕೈ ಚಾಚಿದಾಗ ಒಂದು ಕ್ಷಣ ಯೋಚಿಸಿದ ಸಾನಿಧ್ಯ, ಸರಿ ಆದರೆ ಒಂದು ಕಂಡೀಷನ್, ಅಲ್ಲಿ ನೀವು ಬರ್ತಿದ್ದೀರಲ್ಲ ಅದನ್ನೆಲ್ಲ ಅಳಿಸ್ಬೇಕು ಅಂತ ಅವಳು ಹೇಳಿದಾಗ ಸರಿ ಅಂತ ಒಪ್ಪಿಕೊಂಡ ರಾಜ್. ಹೋಗಿ ಅದನ್ನೆಲ್ಲ ಅಳಿಸಿ ಬಂದಾಗ ಅವನ ಕೈಗೆ ಕೈ ಕೊಟ್ಟು ಇಬ್ಬರು ಫ್ರೆಂಡ್ಸ್ ಅಂತ ನಗುತ್ತಾಳೆ ಸಾನಿಧ್ಯ. ಅಜ್ಜಿ ಕೊಟ್ಟ ಸೀರೆ ಉಟ್ಟು ರಾಜ್ ಕೊಟ್ಟಿದ್ದ ಜುಮ್ಕ ಮತ್ತು ಬಳೆಗಳನ್ನು ಹಾಕಿಕೊಂಡು ಆಚೆಗೆ ಬಂದ ಸಾನಿಧ್ಯಳನ್ನು ನೋಡಿದ ಅಜ್ಜಿ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ, ಒಳ್ಳೆ ಬೊಂಬೆ ಅಂತ ಹೇಳಿ ದೃಷ್ಟಿ ತೆಗೆದರೆ ರಾಜ್ ಅವಳನ್ನೇ ಕಣ್ಣು ಮಿಟಕಿಸುತ್ತೇ ನೋಡುತ್ತಿದ್ದ. ಅವನ ಮುಂದೆ ಚಿಟಿಕೆ ಹೊಡೆದು, ಏನು ಫ್ರೆಂಡ್ ಹಾಗೆ ನೋಡ್ತಾ ಇದೆಯಾ ಅಂತ ಕೇಳಿದಾಗ ಏನೂ ಇಲ್ಲ ಅಂತ ಹೇಳಿ ತನ್ನ ಹಿಂದಲೇ ಕರೆದುಕೊಳ್ತಾನೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಸಾನಿಧ್ಯ ಕರೆದರೆ, ಇಲ್ಲ ಸರ್ ನಂಗೆ ಸ್ವಲ್ಪ ಕೆಲಸ ಇದೆ, ನೀವು ಹೋಗಿ ಅಂತ ಹೇಳಿ ಇವನು ಆಚೆಗೆ ಬಂದರೆ ಅವಳು ದೇವಸ್ಥಾನಕ್ಕೆ ಹೋಗುತ್ತಾಳೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಿರುವಾಗ ಅದೇ ದೇವಸ್ಥಾನಕ್ಕೆ ಸುಮತಿ ಮತ್ತು ಸಂಕೇತ್ ಕೂಡ ಬರ್ತಾರೆ. ಅವನಿಗೆ ಸ್ಟೇಷನಿಂದ ಫೋನ್ ಬಂದಿದ್ದರಿಂದ, ಸುಮಿ ಡಾರ್ಲಿಂಗ್ ನೀನು ಹೋಗಿರು, ನಾನು ಫೋನ್ ಅಟೆಂಡ್ ಮಾಡಿ ಬರ್ತೀನಿ ಅಂತ ಹೇಳಿ ಫೋನ್ನಲ್ಲಿ ಸ್ವಲ್ಪ ಹೊತ್ತು ಮಾತಾಡಿ ಮುಗಿಸಿ ದೇವಸ್ಥಾನದ ಒಳಗೆ ಮೆಟ್ಟಿಲ ಬಳಿ ಬರುತ್ತಾನೆ. ಮರಳಿ ದೇವಸ್ಥಾನದಲ್ಲಿ ಬರುತ್ತಾನೆ. ಒಂದೆರಡು ಮೆಟ್ಟಿಲು ಹತ್ತಿದ್ದ ಅಷ್ಟೇ. ಸಾನಿಧ್ಯ ಕೂಡ ಪೂಜೆ ಮುಗಿಸಿ ಮೆಟ್ಟಿಲು ಇಳಿಯುತ್ತಿದ್ದಾಗ ಸೀರೆ ನೆರೆಗೆ ಕಾಲಿಗೆ ಸಿಕ್ಕಿ ಬೀಳುತ್ತಿದ್ದ ಸಾನಿಧ್ಯಳನ್ನು ಎದುರು ಬರುತ್ತಿದ್ದ ಸಂಕೇತ್ ತನ್ನ ಬಲಿಷ್ಠ ತೋಳಿನಲ್ಲಿ ಬೀಳದಂತೆ ಅವಳನ್ನು ಹಿಡಿಯುತ್ತಾನೆ. ಅವಳ ಕೈಯಲ್ಲಿದ್ದ ಕುಂಕುಮ ಕೂಡ ಅವನ ಮೇಲೆಲ್ಲ ಚೆಲ್ಲುತ್ತದೆ. ಬಿದ್ದೆ ಎಂದು ಗಾಬರಿಯಿಂದ ಕಣ್ಮುಚ್ಚಿಕೊಂಡಿದ್ದ ಸಾನಿಧ್ಯ ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದವಳಿಗೆ ನಿನ್ನೆ ನೋಡಿದ ಪೊಲೀಸ್ ಡ್ರೆಸ್ನಲ್ಲಿ ಕಂಡ ಸಂಕೇತ್ನ ನೋಡಿ ಮತ್ತಷ್ಟು ಭಯಪಟ್ಟು ಗಟ್ಟಿಯಾಗಿ ಅವನನ್ನೇ ತಬ್ಬಿಕೊಂಡು, ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳುತ್ತಾಳೆ. ಅವನು ಶಾಕ್ನಿಂದ ಯಾಕೆ ಹುಡುಗಿ ಹೀಗೆ ಹೇಳ್ತಿದ್ದಾಳೆ ಅಂತ ಗಾಬರಿಯಿಂದ ಸುತ್ತಲೂ ನೋಡಿ ಎಲ್ಲರೂ ಇವರನ್ನೇ ನೋಡ್ತಿರೋದನ್ನು ನೋಡಿ ಒಂಥರ ಆಗಿ ಸಂಕೇತ್ಗೆ ಒಂಥರ ಆಗಿ, ಹಲೋ ಮಿಸ್ ಬಿಡ್ರಿ ನನ್ನ, ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ, ಅದು ಪಬ್ಲಿಕ್ ಪ್ಲೇಸ್ನಲ್ಲಿ ಇಷ್ಟು ಗಟ್ಟಿಯಾಗಿ ನನ್ನ ತಬ್ಕೊಂಡಿದ್ದಾರಲ್ಲ, ದೇವಸ್ಥಾನ ಕಂಡ್ರಿ ಇದು ಅಂತ ಹೇಳಿದ ತಕ್ಷಣ ಗಾಬರಿಯಿಂದ ದೂರ ಸರಿದು, ಸಾರಿ ಸರ್ ಅದು ಎಂದು ಬಿಕ್ಕಳಿಸಿ ಹೇಳಿ ಬಿದ್ದೆ ಅಂತ ಭಯ ಆಯಿತು ಅಂತ ಹೇಳಿ ಅಲ್ಲಿ ನಿಲ್ಲದೆ ಅಶ್ವತ್ಥ ಕಟ್ಟೆಯ ಬಳಿಗೆ ಓಡಿ ಬಂದು ಕುಳಿತುಕೊಂಡ ಸಾನಿಧ್ಯ ಏದುಸಿರು ಬಿಡುತ್ತಾ ಸುಧಾರಿಸಿಕೊಳ್ಳುತ್ತಾಳೆ. ನಿನ್ನೆಗಿಂತ ಇವತ್ತು ವೈಟ್ ಫಾರ್ಮ್ನಲ್ಲಿ ಇನ್ನೂ ಸೂಪರಾಗಿ ಕಾಣ್ತಿದ್ದಾನೆ ಅಲ್ವಾ, ನಾ ಸಂಕಿ ಮಂಕಿ ಡಾಂಕಿ ಅಂತ ಮನಸ್ಸಿನಲ್ಲೇ ಮಾತನಾಡುತ್ತಿದ್ದಾಗ ಅವಳ ಗ್ಯಾಂಗ್ ಕೂಡ ಪ್ರಸಾದ ತೆಗೆದುಕೊಂಡು ಬರುತ್ತಾರೆ. ಅವಳ ಚಿಲ್ಟಾರಿ ಗ್ಯಾಂಗ್ ಎಲ್ಲ ಬಂದಿದ್ದನ್ನು ನೋಡಿ ಹಾಗೆ ಸಂಕೇತ್ ಮತ್ತೆ ಕೆಲಸದ ಮೇಲೆ ಈಚೆ ಹೋಗಿದ್ದನ್ನು ನೋಡಿದ ಸಾನಿಧ್ಯ, ಲೋ ಕಪಿಗಳ ಇಲ್ಲೇ ಕುಳಿತುಕೊಂಡು ತಿಂತಾರಿ, ನಾನು ಪ್ರದಕ್ಷಿಣೆ ಹಾಕಿ ಬರ್ತೀನಿ ಅಂತ ಹೇಳಿ ದೇವಸ್ಥಾನದ ಒಳಗೆ ಪ್ರದಕ್ಷಿಣೆ ಹಾಕಲು ಹೋಗುತ್ತಾಳೆ. ಸುಮತಿ ಕೂಡ ಪ್ರದಕ್ಷಿಣೆ ಹಾಕುತ್ತಿರ್ತಾಳೆ. ಇಬ್ಬರು ಕೂಡ ಹಿಂದೆ ಮುಂದೆ ಪ್ರದಕ್ಷಿಣೆ ಹಾಕುತ್ತಿರುವಾಗ ಸುಮತಿಗೆ ತಲೆ ಸುತ್ತು ಬಂದು ಬೀಳುತ್ತಿದ್ದಾಗ ಅವಳನ್ನು ಹಿಡಿದುಕೊಳ್ಳುತ್ತಾಳೆ ಸಾನಿಧ್ಯ. ಅಲ್ಲಿದ್ದವರೆಲ್ಲ ಸುತ್ತ ಸೇರ್ತಾರೆ. ಅಲ್ಲಿದ್ದವರ ಹತ್ತಿರ ನೀರು ತಗೊಂಡು ಸುಮತಿ ಮುಖಕ್ಕೆ ನೀರು ಚುಮುಕಿಸಿದ ಸಾನಿಧ್ಯ, ಅಮ್ಮ ಎದ್ದೇಳಿ ಅಂತ ತನ್ನ ಸೀರೆಯ ಸೆರಗಿನಿಂದ ಗಾಳಿ ಬೀಸುತ್ತಾಳೆ. ನಿಧಾನವಾಗಿ ಕಣ್ಬಿಟ್ಟು ನೋಡಿದ ಸುಮತಿಗೆ ಏನೂ ಹರಿಯದ ಸಂಕಟ. ತನ್ನ ಮುಂದೆ ಕುಳಿತು ಗಾಳಿ ಬೀಸುತ್ತಿದ್ದ ಹುಡುಗಿಯನ್ನೇ ನೋಡಿ ಸುತ್ತ ಇದ್ದವರು ನೋಡಿ ಸಂಕೋಚದಿಂದ ಹಿಡಿಯಸ್ಸಾಗಿ, ಏನೂ ಆಗಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಚೆನ್ನಾಗಿದ್ದೇನೆ, ಸ್ವಲ್ಪ ಲೋ BP ಆಗಿರಬೇಕು ಅಷ್ಟೇ ಅಂತ ಹೇಳಿ ನೀರು ಕುಡಿದು ಎಲ್ಲರಿಗೂ ಧನ್ಯವಾದ ಹೇಳುತ್ತಾಳೆ. ಧನ್ಯವಾದ ಹೇಳಿದ ಸುಮತಿ ಎದ್ದು ಸ್ವಲ್ಪ ಮುಂದೆ ಹೋಗಿ ಮತ್ತೆ ಹಿಂದೆ ಬಂದು, ನಿನ್ನ ಹೆಸರೇನಮ್ಮ ಎಂದು ಕೇಳುತ್ತಾರೆ. ನನ್ನ ಹೆಸರು ಸಾನಿಧ್ಯಮ್ಮ, ನೀವು ಒಬ್ಬರೇ ಬಂದಿದ್ದೀರಾ ಅಂತ ಕೇಳ್ತಾಳೆ. ಇಲ್ಲಮ್ಮ, ನನ್ನ ಅಣ್ಣನ ಮಗನ ಜೊತೆ ಬಂದಿದ್ದೆ, ಅವನು ಅರ್ಜೆಂಟ್ ಕೆಲಸ ಬಂತು ಅಂತ ಹೋದ. ಸರಿಯಮ್ಮ ಬನ್ನಿ, ನಾನು ನಿಮ್ಮನ್ನು ಮನೆಗೆ ಬಿಟ್ಟು ಹೋಗ್ತೀನಿ, ಮತ್ತೆ ಎಲ್ಲಾದರೂ
ತಲೆ ಸುತ್ತು ಬಂದು ಬಿದ್ದರೆ ಕಷ್ಟ ಅಂತ ಹೇಳಿದ ಸಾನ್ನಿಧ್ಯ ಅವರನ್ನು ಆಟೋ ಮಾಡಿ ಅವರ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಸಾನ್ನಿಧ್ಯ ಮತ್ತು ಅವಳ ಚಿಲ್ಟಾರಿ ಗ್ಯಾಂಗ್ ಸುಮತಿ ಮನೆಗೆ ಬರುತ್ತಾರೆ. ಸರಿ ಅಮ್ಮ, ನಾನಿನ್ನು ಬರ್ತೀನಿ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದ ಸಾನ್ನಿಧ್ಯಳನ್ನು ತಡೆಯುತ್ತಾ, ಬಾಮ್ಮ ಒಳಗೆ, ಮನೆಯ ಹತ್ತಿರ ಬಂದು ಹಾಗೆ ಹೋಗಬೇಡ, ಜ್ಯೂಸ್ ಕುಡಿದು ಹೋಗುವಂತೆ ಎಂದು ಹೇಳಿದ್ದೆ ಒಳಗೆ ಕರೀತಾರೆ. ಇಲ್ಲಮ್ಮ, ಇನ್ನೊಮ್ಮೆ ಬರ್ತೀನಿ, ಇವತ್ತು ನಾನು ಹುಟ್ಟಿದ ದಿನ, ಇವರಿಗೆಲ್ಲ ಸ್ವೀಟ್ ಕೊಡಿಸಿ ಫಿಲಮ್ಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ, ಇನ್ನೊಂದು ಸಲ ಬರ್ತೀನಿ ಅಂತ ಹೇಳ್ತಾಳೆ. ಆದರೆ ಸುಮತಿ ಒಪ್ಪದೆ, ಪುಟ್ಟಿ ಇಲ್ಲೇ ಊಟ ಮಾಡ್ಕೊಂಡು ಹೋಗು, ನನಗೆ ಮಗಳು ಹುಟ್ಟಿದರೆ ನಿನ್ನ ಹಾಗೆ ಇರ್ತಿದ್ದಳು, ಆದರೆ ನಾನು ಅದೃಷ್ಟ ಕೇಳಿಕೊಂಡು ಬಂದಿಲ್ಲ ಅಂತ ಹೇಳಿ ಕಣ್ತುಂಬಿಕೊಳ್ಳುತ್ತಾರೆ. ಅದನ್ನು ನೋಡಿ ಸಾನ್ನಿಧ್ಯ ಕೂಡ ಬೇಸರಪಟ್ಟು, ಸರಿಯಮ್ಮ, ನಾನು ಇಲ್ಲೇ ಊಟ ಮಾಡ್ತೀನಿ, ನೀವು ಬೇಸರ ಮಾಡ್ಕೊಳ್ಬೇಡಿ ಪ್ಲೀಸ್ ಅಂತ ಹೇಳಿ ಸುಮತಿ ಜೊತೆ ಒಳಗೆ ಹೋಗಿ ಅವಳಿಗೂ ಅವಳ ಗ್ಯಾಂಗು ಜ್ಯೂಸ್ ತಂದು ಕೊಡ್ತಾಳೆ. ಆಮೇಲೆ ಸುಮತಿ ಜೊತೆ ಅಡುಗೆಗೆ ಸಹಾಯ ಮಾಡ್ತಾಳೆ. ಅವಳಿಗೆ ಸ್ಟವ್ ಹಚ್ಚುವುದಕ್ಕೂ ಬರೋಲ್ಲ, ಆದರೆ ಅವರು ಹೇಳಿದ್ದನ್ನು ಮಾಡಿಕೊಡ್ತಾಳೆ ಅಷ್ಟೇ. ಆಗ ಸುಮತಿ, ನೀನು ಎಲ್ಲಿರೋದು, ಮನೆಯಲ್ಲಿ ಯಾರ್ಯಾರಿದ್ದೀರಾ ಅಂತ ಎಲ್ಲ ಕೇಳುತ್ತಾಳೆ. ನನಗೆ ಅಂತ ಇದ್ದಿದ್ದು ಅಜ್ಜಿ ಮಾತ್ರ, ಅವರು ನನ್ನ ಬಿಟ್ಟು ಹೋಗಿ ಆಗಲೇ 10 ವರ್ಷಗಳೇ ಆಯಿತು. ಈಗ ನಾನು ಅನಾಥೆ, ನನ್ನಂತೆ ಇವರು ಕೂಡ ಅನಾಥರು, ನನ್ನ ಜೊತೆಯಲ್ಲೇ ಕಾಲೋನಿಯಲ್ಲಿ ಇರ್ತಾರೆ ಅಂತ ಹೇಳ್ತಾಳೆ. ಅದನ್ನು ಕೇಳಿದ ಸುಮತಿಗೆ ಹೊಟ್ಟೆಯಲ್ಲೆಲ್ಲ ಸಂಕಟ ಶುರುವಾಗಿತ್ತು. ಸುಮತಿ ಅವಳ ಮಾತನ್ನು ಕೇಳಿ, ಬೇಸರ ಮಾಡ್ಕೊಳ್ಬೇಡಮ್ಮ, ಇನ್ಮೇಲೆ ನಾನೇ ನೀನಮ್ಮ ನಂತರ, ನಿನಗೆ ಯಾವಾಗ ನನ್ನನ್ನು ನೋಡಬೇಕು ಅನಿಸುತ್ತೋ ಬಾ ಇಲ್ಲಿಗೆ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಡುಗೆ ಎಲ್ಲ ಮುಗಿಯುತ್ತೆ. ಸಂಕೇತ್ ಕೂಡ ಊಟಕ್ಕೆ ಬರುತ್ತಾನೆ. ಏನು ಸುಮಿ ಡಾರ್ಲಿಂಗ್, ಬಾಗಿಲು ಯಾವಾಗಲೂ ತೆಗೆದಿರಬೇಡ, ಕಾಲ ಕೆಟ್ಟೋಗಿದೆ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ಅಲ್ವಾ ನೀನು ಅಂತ ಹೇಳಿಕೊಂಡು ಬಂದು ಸಾನ್ನಿಧ್ಯಗೆ ಮತ್ತೆ ಡಿಕ್ಕಿ ಹೊಡಿತಾನೆ. ಸಾರಿ ಅಂತ ಹೇಳೋ ಅಷ್ಟರಲ್ಲೇ, ಆದರೆ ವಿಧಿ ಅವಳನ್ನು ಸುಮತಿ ಸಂಕೇತ್ ಮುಂದೆ ಆಗಾಗ ನಿಲ್ಲಿಸುತ್ತದೆಯೇ ನೋಡೋಣ. ಆದರೆ ಅಲ್ಲೊಂದು ಜೀವ ಈ ಜೀವಕ್ಕಾಗಿ ಮರುಗುತ್ತಿದೆ. ಅವನ ಗೆಳೆಯನ ಫೋಟೋ ಮುಂದೆ ನಿಂತುಕೊಂಡು ಮುಂದುವರಿಯುತ್ತದೆ. ಸಂಚಿಕೆ ಹೇಗಿತ್ತು, ಇಷ್ಟವಾಗುತ್ತಿದೆಯಾ? ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು 1-2 ವಾಕ್ಯಗಳಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ನಿಮ್ಮ ಬಿಡುವಿನ ವೇಳೆಯಲ್ಲಿ ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ. ತಪ್ಪದೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ.